ಬಾ ಬಂದೈತಿಲ್ಲ ನನ್ನ ಹತ್ರ ಬಾ. ಸ್ವಾಮಿಯಲ್ಲಿ ಕಾರ್ಯವೈಖರಿಗೆ ಸೆಟ್ ಆಗಿದೆ ಚೆನ್ನಾಗಿತ್ತು. ಯಾಕೋ ಅವ್ರಿಗೆ ಇಲ್ಲಿ ವಾತಾವರಣ ಜನರ ಸೆಟ್ ಆಗ್ಬಿಟ್ರು. ಆಫೀಸ್ನ ಕಾರ್ಯವೈಖರಿ ಬಗ್ಗೆ ಸೆಟ್ ಆಗಬೇಕು. ಇರೋಂಥ ಎಲ್ಲ ನಾವು ಇವತ್ತೇನೋ ಗೊತ್ತಾಗಿದ್ರೆ ನಾನೇ ಒಂದು ಮುಂಜಾನೆ ಸೇರಿಸ್ತಿದ್ದೆ, ನಮಗೆ ಗೊತ್ತಿಲ್ಲ. ಈಗ 5 ನಿಮಿಷ ಫೋನ್ ಮಾಡಿದಾಗ ಗೊತ್ತಾಗಿತ್ತು ನಮ್ಮ ಪರಮೇಶ್ವರ್ ಅವರು ಅವ್ರದ್ದು ಒಂದು ವ್ಯಕ್ತಿತ್ವ, ಅವ್ರದ್ದು ಗುಣ ಅವ್ರು ಕಲಿಬೇಕು. ನಾನು ಎಷ್ಟೋ ಸರಿ ಕೂತ್ಕೊಂತಿರಲಿಲ್ಲ, ನೋಡಿದ್ರೆ ಅಂಬರೀಷ್ ಮಾಡೋದು ಮಾತು ಕತೆ ಅವರ ಒಂದು ಇದು ಹೇಳಕ್ಕೆ ತೀರ್ದು ಅದರ ಅವ್ರಿಗೆ ದೇವರು ಎಷ್ಟು ವರ್ಷ ಇದೆ ಸರ್, ಒಂದು 10 ತಿಂಗಳು ಇಲ್ಲೇ ಆಗಬೇಕಾಗಿತ್ತು. ಇಲ್ಲೇ ರಿಟೈರ್ಡ್ ಆಗಿ ಮನೇನೇ ಬೇರೆ ಇತ್ತು, ಬೇರೆ ಥರ ಮಾಡೋ ಗೊತ್ತಿದ್ರೆ ಇವತ್ತು ಗೊತ್ತಿದ್ರು ಇನ್ನೊಂದು ಥರ ಮಾಡೋ. ಬೆಳಗ್ಗೆ ಅಂತ ಇಲ್ಲೇ ಇರ್ತೀನಿ, ನನಗೆ ಹೇಳಲಿಲ್ಲ ಯಾರು. ಆದರೂ ದೇವರು ಇವತ್ತು ನಮ್ಮನ್ನ ಯಾಕೆ ಹೋಗ್ತಾ ಮಾತಾಡ್ತಿದ್ದು ಕುಪ್ಪತ್ತಿ ನೋಡ್ಬಿಟ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗಿರ್ಬೇಕೇನೋ, ಏನೋ ಹತ್ರ ಅಂತ ಹೋಗ್ತಾ ಇದ್ದಾರೇನೋ. ನನಗಂತೂ ನನ್ನ ಮಂದೇವರ ಹೆಸರು ಹೇಳ್ತೀನಿ, ಅವ್ರನ್ನ ಭಾರಿ ಇಷ್ಟ ನನಗೆ. ಅವ್ರು ನೋಡ್ಬಿಟ್ರೆ ಕೇಳಿ ಎಲ್ಲೆಲ್ಲ ಸ್ವಾಮಿ ನಿಮ್ಮ ಗುರುಗಳು ಸ್ವಾಮಿಗಂತೂ ಹೋಗೋದು ಭಾರಿ ನೋವಾಗ್ತಿದ್ದಿಲ್ಲ. ಸ್ವಾಮಿಗೆಲ್ಲ ಇರ್ಬೇಕು ಮಾಡ್ಕೋಗ್ತೇನೆ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಚಿರುಗುಣಿಯಾಗಿರ್ತೀನಿ. ಸಣ್ಣವರಾಗಲಿ ದೊಡ್ಡವರಾಗಲಿ ಯಾರಿಗಾದ್ರೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಮ್ಮ ಮಗ ಮದುವೆ ಎಲ್ಲ ಕರಿತೀನಿ, ದಯವಿಟ್ಟು ಎಲ್ಲ ಬರಬೇಕು. ಈ ಕಡೆ ನೋಡ್ಬಿಡಿ ಗುರುಗಳ ಇನ್ಸ್ಪೆಕ್ಟ್ರು ಕೀರ್ತಿ ಸರ್, ಕೀರ್ತಿ ಸರ್ ಈ ಕಡೆ ಹಂಗೆ ಹಂಗೆ ಗಿರಿ ಸರ್, ಗಿರಿ ಸರ್, ಗಿರಿ ಸರ್.